ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಬನ್ನಿ, ನಾನು ಇವತ್ತು ಮಾಡ್ತಾ ಇರೋದು ಹೆಲ್ದಿ ಲಡ್ಡು ಬಾದಾಮ್ ಲಡ್ಡುನ ಮಾಡ್ತಾಯಿದ್ದೆ. ನಮ್ಮ ಪಾಪಗೆ ಇತ್ತೀಚೆಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ವೀಕ್ ಆಗಿದ್ಲು. ಸೊ ಹಾಗಾಗಿ ಮನೇಲಿ ಏನಾದರೂ ಮಾಡಿಕೊಡೋಣ ಹೆಲ್ದಿಯಾಗಿ ಅಂತ ಈ ಲಡ್ಡುನ ಮಾಡಿದ್ದೆ. ಸೊ ಇದನ್ನು ಮಾಡಲಿಕ್ಕೆ ಏನೇನು ಬೇಕು ನೋಡೋಣ. ಮೊದಲು ಇಲ್ಲಿ ನಾನು 1 ಕಪ್ಪಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಬೆಲ್ಲ, ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ದ್ರಾಕ್ಷಿ, ಹಾಗೆ ಗೋಡಂಬಿ, ಮತ್ತು ಇಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ನಾನೇ ಮನೇಲಿ ಮಾಡಿರೋದು. ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಏಲಕ್ಕಿ ಪುಡಿ ಮತ್ತು ಬಾದಾಮಿ ಚೂರು ಮತ್ತು ಪಿಸ್ತಾ ಚೂರು, ಇಷ್ಟನ್ನು ನಾನು ಕಲ್ಲಲ್ಲಿ ಜಜ್ಜಿ ತೊಗೊಂಡಿರೋದು. ಹಾಗೆ ಇದಿಷ್ಟನ್ನು ತೊಗೊಂಡ ನಂತರ ಒಂದು ಬಾಣಲೆನ ಇಟ್ಟು, ಬಾಣಲೆ ಬಿಸಿ ಆದ ನಂತರ ನಾವೇನು ಬಾದಾಮಿ ತೊಗೊಂಡಿರೋದನ್ನು ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಘಮ ಬರೋ ತನಕ ನಾವು ಹುರ್ಕೋಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಹುರಿಬೇಡಿ, ಅದು ಸ್ವಲ್ಪ ಸೀದೋದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಸ್ಮೆಲ್ ಬರೋ ತನಕ ಹುರ್ಕೊಂಡ್ರೆ ಸಾಕು. ಅದು ಚೆನ್ನಾಗಿ ಪುಡಿ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳೋದು. ಇದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಅಲ್ಲಿಗೆ ತಣ್ಣಗಾದ ನಂತರ ಈ ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಗ್ರೈಂಡ್ ಆದರೆ ಸಾಕಾಗುತ್ತೆ ನೋಡಿ. ನಂತರ ಇದು ಡೆಸಿಕೇಟೆಡ್ ಪೌಡರ್, ಕೊಕೊನಟ್ ಪೌಡರ್ನ ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದೊಳ್ಳೆ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಿಷ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಹಾಗೂ ಡೆಸಿಕೇಟೆಡ್ ಪೌಡರ್ ಮತ್ತು ಬೆಲ್ಲನ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ. ಪಿಸ್ತಾ ಚೂರು ಹಾಗೆ ಬಾದಾಮಿ ಚೂರು, ನಂತರ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನಂತರ ಒಂದು ಪ್ಯಾನ್ನ ಇಟ್ಕೊಂಡು ಅಲ್ಲಿಗೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ತುಪ್ಪದಲ್ಲಿ ಹುರ್ಕೊಂಡ ನಂತರ ಬಿಸಿ ಇದ್ದಾಗೇ ಅದನ್ನು ನಾವೇನು ಮಿಕ್ಸ್ ಮಾಡಿದ್ವಲ್ಲ ಪುಡಿ, ಅಲ್ಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇದ್ದಂಗೆ ಅದನ್ನು ನಾವು ಲಡ್ಡುನ ಕಟ್ಕೋಬೇಕಾಗುತ್ತೆ. ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಕೈ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತಕ್ಷಣ ಹಾಕ್ಬಿಟ್ರೆ ಅದು ಕೈ ಸುಡುತ್ತೆ. ಸೊ ಈ ಥರ ಚೆನ್ನಾಗಿ ಅದನ್ನೆಲ್ಲ ಒಂದಕ್ಕೊಂದು ಹೊಂದಿಸಿದ ನಂತರ ನಾವು ಅದನ್ನು ಲಡ್ಡು ಥರ ಉಂಡೆ ಥರ ಕಟ್ಕೋಬೇಕಾಗುತ್ತೆ. ನೋಡಿ, ನಾನೀಗ ಕಟ್ತಾ ಇದ್ದೀನಲ್ಲ, ಈ ಥರ ಕಟ್ಕೊಂಡ್ರೆ ನಂತರ ಲಡ್ಡು ರೆಡಿ ಆದ ನಂತರ ಡೆಸಿಕೇಟೆಡ್ ಪೌಡರ್ನ ತೊಗೊಂಡಿದ್ವಲ್ಲ, ಸೊ ಅದನ್ನು ಮೇಲ್ಗಡೆ ಈ ಥರ ಸ್ಪ್ರೆಡ್ ಮಾಡಿ ಡೆಕೋರ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಆರಾಮಾಗಿ ನಾವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದು, ಸ್ನ್ಯಾಕ್ಸ್ ಆಗಿ ಕೊಡ್ಬೋದು, ಮತ್ತು ಏಜ್ ಆದವರು ತೊಗೋಬೋದು, ಪ್ರತಿಯೊಬ್ಬರು ಸಹ ತೊಗೋಬೋದು. ಒಂದು ಹೆಲ್ದಿ ಲಡ್ಡು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಲಡ್ಡು ರೆಸಿಪಿ ಹೇಗೆ ಬಂತು ಅಂತ. ಸೊ ಪ್ಲೀಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ನೀವು ಸಹ ಮನೇಲಿ ಟ್ರೈ ಮಾಡಿ. ಇಲ್ಲಿ ಮಕ್ಕಳು ಇರ್ತಕ್ಕಂಥ ಮನೆಯವರು ಸಹ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.